ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಕೇವಲ 1 ವರ್ಷ 2 ವರ್ಷದಲ್ಲಿ ಅಕ್ರಮಗಳಾಗಿರೋದಲ್ಲ, ಇದು 10 ವರ್ಷಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಅಕ್ರಮಗಳು. ಆ ಸಿಬ್ಬಂದಿ ಮತ್ತು ಆಡಳಿತ ವರ್ಗದವರು ಮಾಡುವಂತಹ ಅವ್ಯವಹಾರಗಳನ್ನ ನೋಡಿ ಕಣ್ಮುಚ್ಚಿಕೊಂಡು ಇರುವಂತಹ ಸರ್ಕಾರಿ ಅಧಿಕಾರಿಗಳು. ಒಂಬತ್ತು ತನಿಖಾ ವರದಿಗಳನ್ನ ಕೋರ್ಟ್ಗೆ ಕೊಡಲಾಗಿತ್ತು, ಸಿಐಡಿ ತನಿಖಾ ವರದಿ. ಆದ್ರೆ ಇಲ್ಲಿ ತನಕ ಅದ್ಯಾವುದನ್ನು ಸಹ ಒಂದು ಲಾಜಿಕಲ್ ಎಂಡ್ಗೆ ಹೋಗಿ 2574 ಕೋಟಿಯಿಂದ ಕಳೆದ 6-7 ವರ್ಷಗಳಲ್ಲಿ ಈಗ ಕನಿಷ್ಠ ಮಟ್ಟಕ್ಕೆ ತಂದು ಇಳಿಸ್ಬಿಟ್ಟಿದ್ದಾರೆ. ಮತ್ತೆ ಹಾಗಿದ್ದಲ್ಲಿ ಈ ದುಡ್ಡೆಲ್ಲ ಎಲ್ಲಿ ಹೋಯಿತು? ನಿಜಕ್ಕೂ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ? ಬೀದಿಗೆ ಬಂದಿರೋರಿಗೆ ನಿಜಕ್ಕೂ ಅವರ ಡಿಪಾಸಿಟ್ ಹಣ ವಾಪಸ್ ಆಗುತ್ತಾ? ಹತ್ತಾರು ಸಾವಿರ ಪಿಂಚಣಿದಾರರು, ವಯಸ್ಸಾದವರು, ತಮ್ಮ ಕಷ್ಟಾರ್ಜಿತವಾದ ಹಣವನ್ನ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟವರು ಕೊನೆಗೂ ಒಂದು ಬ್ಯಾಂಕ್ ಹಗರಣದ ಕಾರಣದಿಂದಾಗಿ ನ್ಯಾಯವನ್ನೇ ಪಡೆಯಲಾರದಂತಹ ಸ್ಥಿತಿಗೆ ಹೋಗ್ಬಿಡ್ತಾರೆ. ಈ ಬ್ಯಾಂಕ್ ಹಗರಣವನ್ನ, ಸಾವಿರಾರು ಕೋಟಿ ರೂಪಾಯಿಗಳ ಬ್ಯಾಂಕ್ ಹಗರಣವನ್ನ ಮುಚ್ಚಾಕೋದಿಕ್ಕೆ ಈಗ ಮತ್ತೊಂದು ಹಗರಣಕ್ಕೆ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿ ಮುಂದುವರಿತಾ ಇದ್ದಾರೆ. ಈ ವಿಚಾರವಾಗಿ ಬನ್ನಿ ಮತ್ತಷ್ಟು ವಿವರಗಳೊಂದಿಗೆ. ಯಾವುದು ಈ ಬ್ಯಾಂಕ್ ಹಗರಣ? ಈ ಬ್ಯಾಂಕ್ ಹಗರಣದಿಂದಾಗಿ ಎಷ್ಟೆಲ್ಲ ಸಾವಿರಾರು ಕೋಟಿ ನಷ್ಟ ಆಗಿದೆ ಮತ್ತು ಇದನ್ನ ಮುಚ್ಚಾಕೋದಿಕ್ಕೆ ಯಾರೆಲ್ಲ ಸೇರಿ ಈ ಹಗರಣದಲ್ಲಿ ಪಾಲ್ದಾರರಾಗಿದ್ದಾರೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ರವಿ ಕೃಷ್ಣಾರೆಡ್ಡಿ. ಕರ್ನಾಟಕದ ಸಹಕಾರಿ ಬ್ಯಾಂಕ್ಗಳ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಗರಣಗಳಲ್ಲಿ ಒಂದು ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಹಗರಣ. 10,000 ಜನ ನಿವೃತ್ತ ನೌಕರರು, ಪಿಂಚಣಿದಾರರು, ವಯೋವೃದ್ಧರು, ಬೇರೆ ಯಾವುದೇ ಕಡೆಗಳಲ್ಲಿ ಡಿಪಾಸಿಟ್ ಮಾಡೋದಿಕ್ಕೆ ಧೈರ್ಯವಿಲ್ಲದಂತವರು ಶ್ರೀ ಗುರು ರಾಘವೇಂದ್ರ ಅಂತ ಹೆಸರಿರುವ ಕಾರಣಕ್ಕಾಗಿಯೇ ಈ ಸಹಕಾರ ಬ್ಯಾಂಕ್ನಲ್ಲಿ ಕಳೆದ 15-20 ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಠೇವಣಿ ಇಟ್ಟಿದ್ದಾರೆ. ಆದರೆ 2018-19 ತನಕ ಸರಿಯಾಗಿ ನಡೀತಾ ಬಂದಿದ್ದಂತಹ ಬ್ಯಾಂಕು ಆ ಸಂದರ್ಭದಲ್ಲಿ ನಷ್ಟ ಆಗ್ತಾ ಇದೆ, ದಿವಾಳಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಬಂದ ತಕ್ಷಣ ಸಾವಿರಾರು ಜನ ವಯೋವೃದ್ಧರು, ಮಹಿಳೆಯರು ತಮ್ಮ ಮಗಳ ಮದುವೆಗಾಗಿ ಅಂತ ದುಡ್ಡಿಟ್ಟಂತವರು, ತಮ್ಮ ನಿವೃತ್ತ ಜೀವನಕ್ಕಾಗಿ ಪಿಂಚಣಿ ತರಕ್ಕೆ ಬರಲಿ ಅಂತ ಬಡ್ಡಿಗೆ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಂತವರು, ಒಂದು ಸೈಟ್ ತಗೊಳ್ಳೋದಕ್ಕೆ ಮೊದಲು ಒಂದಷ್ಟು ದುಡ್ಡು ಕೂಡ್ಸೋಣ ಅಂತ ದುಡ್ಡು ಇಟ್ಟಂತವರು, ಅಂತವರೆಲ್ಲ ಬೀದಿಗೆ ಬಂದು ಆ ಬ್ಯಾಂಕ್ ನಲ್ಲಿದ್ದಂತ ಠೇವಣಿಯನ್ನ ವಾಪಸ್ ತಗೊಳ್ಳೋದಿಕ್ಕೆ ಮುಂದಾಗ್ತಾರೆ. ಬಹಳ ದೊಡ್ಡ ಸಂಚಲನಾತ್ಮಕವಾದಂತಹ ಒಂದು ದೊಡ್ಡ ಹಗರಣ ಆಗುತ್ತೆ ಆ ಸಂದರ್ಭದಲ್ಲಿ. ಕಳೆದ 5 ವರ್ಷಗಳಿಂದ 2020ರಿಂದ ಇಲ್ಲಿಯ ತನಕ ನಿಮಗೆ ಗೊತ್ತಿರೋ ಹಾಗೆ ದಿ ಫೈಲ್ ಈ ವಿಚಾರವಾಗಿ, ಈ ಬ್ಯಾಂಕ್ ನ ಹಗರಣ, ಅದರ ಹಿಂದೆ ಏನೆಲ್ಲ ನಡೀತಾ ಇದೆ, ಈ ಹಗರಣದಲ್ಲಿ ಪಾಲ್ಗೊಂಡಿರೋರು ಯಾರು, ಆ ಹಗರಣವನ್ನೇ ಮುಚ್ಚಾಕೋದಿಕ್ಕೆ ಏನೆಲ್ಲ ನಡೀತಾ ಇದೆ, ಇದರಿಂದ ಠೇವಣಿದಾರರಿಗೆ ಆಗ್ತಿರುವಂತಹ ನಷ್ಟ ಏನು, ಇದೆಲ್ಲದರ ವಿಚಾರವಾಗಿ ಬಹಳಷ್ಟು ಅನೇಕ ವರದಿಗಳನ್ನ ನಿರಂತರವಾಗಿ ಪ್ರಕಟಿಸ್ತಾನೆ ಬರ್ತಾ ಇದೆ. ವೀಕ್ಷಕರೇ, 2019ರ ಸಂದರ್ಭದಲ್ಲಿ ಈ ಬಯಲಾದ ಹಗರಣದಲ್ಲಿ, ಆವತ್ತಿನ ಸಂದರ್ಭದಲ್ಲಿ ಸುಮಾರು 3,000 ಕೋಟಿ ರೂಪಾಯಿಗಳ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ಮಾತಾಡ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಅದು RBI ಗೈಡ್ಲೈನ್ಸ್ ಪ್ರಕಾರ ನಡ್ಕೊಳ್ಬೇಕು. ಅದೇ ತರಹದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ನೇರ RBI ಅಧೀನಕ್ಕೆ ಬರೋದಿಲ್ಲ. ಅದು ಬರುವಂತಹದ್ದು ರಾಜ್ಯ ಸರ್ಕಾರದ ಸಹಕಾರಿ ಇಲಾಖೆಯ ವ್ಯಾಪ್ತಿಯಲ್ಲಿ. ಆದರೆ ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಕೇವಲ 1 ವರ್ಷ 2 ವರ್ಷದಲ್ಲಿ ಅಕ್ರಮಗಳಾಗಿರೋದಲ್ಲ,
ಇದು 10 ವರ್ಷಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಅಕ್ರಮಗಳು. ಸುಳ್ಳು ಠೇವಣಿಗಳು, ಅಂದ್ರೆ ನಮ್ಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಇದೆ ಅನ್ನೋದಕ್ಕೆ ಇಲ್ಲದ ಸುಳ್ಳು ಠೇವಣಿಗಳನ್ನ ಸೃಷ್ಟಿ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೋಗಸ್ ಸಾಲಗಳನ್ನ ಕೊಡಲಾಗಿದೆ. ಹೀಗೆಲ್ಲ ಮಾಡಿ ಜನರ ಠೇವಣಿಗೆ ಕೊನೆಗೆ ಪಂಗನಾಮ ಹಾಕುವಂತಹ ಕೆಲಸ ಆಗಿದೆ. ಇದನ್ನೆಲ್ಲ ಗಮನಿಸಬೇಕಾಗಿದ್ದಂತ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ ಸಹಕಾರಿ ಇಲಾಖೆಯದ್ದು, ಸಹಕಾರಿ ಇಲಾಖೆ ಅಧಿಕಾರಿಗಳದ್ದು. ನಿಮ್ಗೆ ಗೊತ್ತಿರಲಿ, ಈ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ಬಯಲಿಗೆ ಬಂದಿದ್ದು ಮತ್ತು ನಡೆದಿದ್ದು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ. ಆದರೆ ಇದು ಕೇವಲ ಕಾಂಗ್ರೆಸ್ನವರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಬಸವನಗುಡಿಯ ಶಾಸಕ ರವಿ ಸುಬ್ರಹ್ಮಣ್ಯ ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನ ಪ್ರಮೋಟರ್ ಅಲ್ಲಿ ಒಬ್ರು. ಇದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಈ ಹಗರಣ ಹೊರಗೆ ಬಂದ ನಂತರದಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತು ತದನಂತರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ವಿರೋಧ ಪಕ್ಷದಲ್ಲಿದ್ದಾಗ ಆ ತನಿಖೆ ಬೇಕು, ಈ ತನಿಖೆ ಬೇಕು ಅಂತ ಎಲ್ಲರೂ ಕೇಳೋದು ಸಹಜ. ಈ ವಿಚಾರವಾಗಿ ತಮ್ಮದೇ ಅವಧಿಯಲ್ಲಿ ಆದಂತಹ ಹಗರಣವನ್ನ ತನಿಖೆ ಮಾಡೋದಿಕ್ಕೆ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ವಿರೋಧ ಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಬಿಜೆಪಿ ಸರ್ಕಾರವನ್ನ ಕೇಳುತ್ತೆ. ಬಿಜೆಪಿ ಅದನ್ನ ಸಿಬಿಐಗೆ ಕೊಡುತ್ತೆ. ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿಬಿಐ ತನಿಖೆ ಯಾವ ಪ್ರಗತಿಯನ್ನ ಕಂಡಿದೆ ಅನ್ನುವಂತ ಮಾಹಿತಿ ಇಲ್ಲ. ಈಗ ಸಿಬಿಐ ತನಿಖೆಯನ್ನ ವಾಪಸ್ ಪಡೆದು ಮತ್ತೆ ಇದನ್ನ ಸಿಐಡಿಗೆ ಕೊಡಬೇಕು ಅನ್ನುವಂತಹ ವಿಚಾರಗಳು ನಡೀತಾ ಇವೆ. 2024ರಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹಾಲಿ ಸಂಸದ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಈ ಅಕ್ರಮಗಳಿಂದಾಗಿ ಸಂತ್ರಸ್ತರಾಗಿರುವಂತಹ ಸಾವಿರಾರು ಜನ ಅವರನ್ನ ರಸ್ತೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅವರಿಗೆ ಉತ್ತರಿಸಲಾರದೆ ತೇಜಸ್ವಿ ಸೂರ್ಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಓಡಿ ಹೋಗ್ತಾರೆ ಅನ್ನುವಂತಹ ಮಾಧ್ಯಮ ವರದಿಗಳು ಬಂದಿದೆ. ಹೀಗಿರುವಾಗ ಆ ಪಕ್ಷ ಈ ಪಕ್ಷ ಅಂತ ಹೇಳಿದೆ, ಇವರೆಲ್ಲರೂ ಯಾವೆಲ್ಲ ರೀತಿಯಲ್ಲಿ ಅಕ್ರಮ ನಡೀತಿದ್ದಂತ ಸಂದರ್ಭದಲ್ಲಿ ಕಣ್ಮುಚ್ಕೊಂಡಿದ್ರು ಅಥವಾ ಭಾಗಿದಾರರಾಗಿದ್ರು ಅಂತ ನಾವು ನೋಡೋಣ. ಒಂದು, ಬ್ಯಾಂಕಿನ ಸಿಬ್ಬಂದಿ ಅಥವಾ ಆಡಳಿತ ವರ್ಗದವರು. ಎರಡನೇದು, ಆ ಸಿಬ್ಬಂದಿ ಮತ್ತು ಆಡಳಿತ ವರ್ಗದವರು ಮಾಡುವಂತಹ ಅವ್ಯವಹಾರಗಳನ್ನ ನೋಡಿ ಕಣ್ಮುಚ್ಕೊಂಡು ಇರುವಂತಹ ಸರ್ಕಾರಿ ಅಧಿಕಾರಿಗಳು, ಸಹಕಾರಿ ಇಲಾಖೆ ಅಧಿಕಾರಿಗಳು. ಮೂರನೆಯವರು, ಈ ಕಣ್ಮುಚ್ಕೊಂಡು ಯಾಕಿದ್ದಾರೆ ಈ ಅಧಿಕಾರಿಗಳು ಅನ್ನೋದನ್ನ ಗಮನಿಸದೆ ಎಷ್ಟೋ ಸಲಕ್ಕೆ ಅಧಿಕಾರಿಗಳು ಇಲ್ಲಿ ಏನೋ ಅವ್ಯವಹಾರ ಆಗ್ತಿದೆ ಅನ್ನೋದನ್ನ ಗಮನಕ್ಕೆ ತಂದಾಗಲೂ ಅದನ್ನ ಬದಿಗಿಟ್ಟು ಈ ಅಕ್ರಮಗಳಲ್ಲಿ ಪಾಲುದಾರರಾಗಿರುವಂತಹ ಬ್ಯಾಂಕಿನ ನೌಕರರು ಮತ್ತು ಮ್ಯಾನೇಜ್ಮೆಂಟ್ ನ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗುವಂತಹ ಶಾಸಕರು, ಮಂತ್ರಿಗಳು, ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು. ಕೇವಲ 2021ರ ಸಂದರ್ಭಕ್ಕೇನೆ 9 ತನಿಖಾ ವರದಿಗಳನ್ನ ಕೋರ್ಟ್ಗೆ ಕೊಡಲಾಗಿತ್ತು, ಸಿಐಡಿ ತನಿಖಾ ವರದಿ. ಆದ್ರೆ ಇಲ್ಲಿ ತನಕ ಅದ್ಯಾವುದನ್ನು ಸಹ ಒಂದು ಲಾಜಿಕಲ್ ಎಂಡ್ಗೆ ಹೋಗಿಲ್ಲ. ಈಗ ನಾವು ಯಾವ್ಯಾವ ವರ್ಷಗಳಲ್ಲಿ ಎಷ್ಟೆಲ್ಲ ಹಗರಣಗಳಾಗಿತ್ತು, ಅಕ್ರಮಗಳಾಗಿತ್ತು, ಎಷ್ಟೆಲ್ಲ ಕೋಟಿ ಅಕ್ರಮಗಳಾಗಿತ್ತು ಅನ್ನೋದನ್ನ ಒಂಚೂರು ನೋಡೋಣ. ನಾನು ಆಗ್ಲೇ ಹೇಳಿದಾಗಿ 2013ರಿಂದ 2018ರ ತನಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ರು. ಅವರ ಮೊದಲ ಅವಧಿ ನಾವು ನೋಡಿದ್ರೆ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ 2014-15ನೇ ಸಾಲಿನಲ್ಲಿ ಹಣ ದುರುಪಯೋಗ ಮತ್ತು ವಸೂಲಾತಿ ಬಾಬ್ತು 807 ಕೋಟಿ 5 ಲಕ್ಷ ಆಗಿರುತ್ತೆ. ಒಂದೇ ವರ್ಷದಲ್ಲಿ 15-16ನೇ ಸಾಲಿನಲ್ಲಿ ಹಣ ದುರುಪಯೋಗದ ಮೊತ್ತ 483 ಕೋಟಿ 39 ಲಕ್ಷ ರೂಪಾಯಿ. 2016-17ನೇ ಸಾಲಿನಲ್ಲಿ ಹಣ ದುರುಪಯೋಗದ ಮೊತ್ತ 333 ಅಂದ್ರೆ 333 ಕೋಟಿ 66 ಲಕ್ಷ ರೂಪಾಯಿ. 17-18ನೇ ಸಾಲಿನಲ್ಲಿ 380 ಕೋಟಿ 72 ಲಕ್ಷ. 2018-19ನೇ ಸಾಲಿನಲ್ಲಿ 569 ಕೋಟಿ 31 ಲಕ್ಷ. ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿಯೇ 2574 ಕೋಟಿ 14 ಲಕ್ಷ ರೂಪಾಯಿಗಳ ಅವ್ಯವಹಾರ, ಹಣ ದುರುಪಯೋಗ ಆಗಿದೆ ಅಂತ ಹೇಳಿ ಆಡಿಟರ್ಸ್ ವರದಿ ಕೊಡ್ತಾರೆ. ಈ 5 ವರ್ಷಗಳ ಕಾಲ ನಿರಂತರವಾಗಿ ಅಕ್ರಮ ಹೇಗೆ ನಡೀತು, ಹೇಗೆ ಸರ್ಕಾರದ ಅಧಿಕಾರಿಗಳು, ವಿಶೇಷವಾಗಿ ಸಹಕಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ರು ನಿಮ್ಗೆ ಗೊತ್ತಿರಲಿ. ಇದಕ್ಕಿಂತ ಮೊದಲು 3057 ಕೋಟಿಗಳ ನಷ್ಟವನ್ನ ಬ್ಯಾಂಕ್ ಅಲ್ಲಿ ಆಗಿದೆ ಅಂತ ಹೇಳ್ತಾರೆ. 2020ರ ಸಂದರ್ಭದಲ್ಲಿ ಒಟ್ಟು 2574 ಕೋಟಿ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಈ ಆಡಿಟ್ ಆದ ತದನಂತರ ರೀ ಆಡಿಟ್ ಆಗುತ್ತೆ, ಬುಕ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಮತ್ತೆ ರಿವೈಸ್ಡ್ ಆಡಿಟ್ ಆಗುತ್ತೆ. ಈ 4 ಪ್ರಕ್ರಿಯೆಗಳಲ್ಲಿ ಆಗಿರುವಂತ ನಷ್ಟದ ಬಾಬತ್ತನ್ನ ಪದೇ ಪದೇ ಕ್ರಮೇಣವಾಗಿ ಇಳಿಸ್ತಾ ಹೋಗ್ತಾರೆ. ಅಕ್ರಮ ಆಗಿದೆ ಅನ್ನೋದನ್ನ
2,574 ಕೋಟಿಯಿಂದ ಕಳೆದ 6-7 ವರ್ಷಗಳಲ್ಲಿ ಈಗ ಕನಿಷ್ಠ ಮಟ್ಟಕ್ಕೆ ತಂದಿಳಿಸ್ಬಿಟ್ಟಿದ್ದಾರೆ. ಮತ್ತೆ ಹಾಗಿದ್ದಲ್ಲಿ ಈ ದುಡ್ಡೆಲ್ಲ ಎಲ್ಲಿ ಹೋಯ್ತು? ಈ ಹೊತ್ತಿಗೆ ಕನಿಷ್ಠ ಮಟ್ಟಕ್ಕೆ ತಂದಿಳಿಸೋದ್ರ ಹಿಂದೆ ಇರುವಂತ ಅಕ್ರಮ ಆಗ್ಲಿ ಹಗರಣ ಆಗ್ಲಿ ಏನು, ಇದನ್ನೊಂದ್ಸಲ ನಾವು ನೋಡೋಣ. ನಿಮಗೆ ಗೊತ್ತಿರ್ಲಿ, 2020 ನಂತರ 2022ರಲ್ಲಿ ರೀಆಡಿಟ್ ಆಗುತ್ತೆ. ಆ ಸಮನ್ವಯ ತಂಡದ ವರದಿಯಂತೆ ಹಣ ದುರುಪಯೋಗದ ಮೊತ್ತ ರು 2,574.14 ಕೋಟಿಗಳಿಂದ ರು 1,514.6 ಕೋಟಿಗಳಿಗೆ ಕಡಿಮೆಯಾಗಿರುತ್ತದೆ. ಆದರೆ ಈ ರೀತಿ ಹಣ ದುರುಪಯೋಗದ ಮೊತ್ತವನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯವರು ಕಡಿಮೆ ಮಾಡುವುದಕ್ಕೆ ಸಹಕಾರ ಕಾಯ್ದೆ ಹಾಗೂ ನಿಯಮಗಳನ್ವಯ ಅವಕಾಶವಿರುವುದಿಲ್ಲ. ಅಲ್ಲದೆ ಹಣ ದುರುಪಯೋಗದ ಮೊತ್ತ ಬಡ್ಡಿ ಸಮೇತ ಸಂಬಂಧಪಟ್ಟವರಿಂದ ಸಂಪೂರ್ಣವಾಗಿ ಜಮೆಯಾಗದ ಹೊರತು ಈ ರೀತಿ ಹಣ ದುರುಪಯೋಗದ ಮೊತ್ತವನ್ನು ಕಡಿಮೆ ಮಾಡುವುದು ಗಂಭೀರವಾದ ಹಾಗೂ ತಪ್ಪಾದ ಕ್ರಮವಾಗಿರುತ್ತದೆ. ಇದರ ಜೊತೆಗೆ ಇನ್ನಿತರೆ ಹಲವಾರು ಲೋಪದೋಷಗಳಿರುವ ಕಾರಣ ಈ ಇಡೀ ಪ್ರಕ್ರಿಯೆ ಗಂಭೀರವಾದ ಲೋಪದೋಷಗಳಿಂದ ಕೂಡಿರುತ್ತದೆ. ಹೀಗೆ 2,574 ಕೋಟಿಯಿಂದ 1,514 ಕೋಟಿಗಳಿಗೆ ಅಕ್ರಮ ಆಗಿರುವಂತಹ ದುರುಪಯೋಗದ ಮೊತ್ತವನ್ನ ಮತ್ತೆ ರೀಆಡಿಟ್ ಅಲ್ಲಿ ಇಳಿಸಲಾಗುತ್ತೆ. ಇಳಿಸಿದಾಗ ಈ ಇಳಿಸಿರುವಂತಹ ಪ್ರಕ್ರಿಯೆಯೇ ತಪ್ಪು ಅಂತ ನಮ್ಮ ಸರ್ಕಾರದ ಅಧಿಕಾರಿಗಳು ಖುದ್ದಾಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. 2014ರಿಂದ 2019ವರೆಗೆ 2,574 ಕೋಟಿ ಹಣ ದುರುಪಯೋಗ ಆಗಿದೆ ಅಂತ ಹೇಳೋದು ಈಗ ಇದ್ದಕ್ಕಿದ್ದಾಗೆ 1,514 ಕೋಟಿಗಳು ಇಳಿಸ್ತಾರೆ. ಈ ವ್ಯತ್ಯಾಸದ ಮೊಬಲಗು ರು 1,059 ಕೋಟಿ ಆಗುತ್ತೆ. ಇಷ್ಟು ಹಣ ವ್ಯತ್ಯಾಸ ಒಂದೇ ಬಾರಿಗೆ ಅದು ಹೇಗೆ ಆಯ್ತು? ಜಮೆ ಆಗಿದೆಯಾ ಅಥವಾ ಮೊದಲೇ ಲೆಕ್ಕ ಪರಿಶೋಧನೆ ಮಾಡಿದ್ದಂತವ್ರು ಏನಾದ್ರೂ ತಪ್ಪುಗಳು ಮಾಡಿದ್ರಾ? ಇವ್ಯಾವುದು ಇರೋದಿಲ್ಲ. ಇದ್ದಕ್ಕಿದ್ದಾಗೆ ಇಲ್ಲ, ಅಷ್ಟು ನಷ್ಟ ಆಗಿಲ್ಲ, ಈಗ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಆಡಿಟ್ ಅನ್ನ ನಮ್ಮ ಆಡಿಟರ್ಗಳು ಕೊಡ್ತಾರೆ. ನಿಮ್ಗೆ ಗೊತ್ತಿರ್ಲಿ ಯಾರು ಈ ಆಡಿಟರ್ಗಳು, ಅವರು ಈಗಲೂ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಈಗಲೂ ಆಡಿಟರ್ ಆಗೋದಿಕ್ಕೆ ಅವಕಾಶ ಇದೆಯಾ ಅಂತ ನಾವು ನೋಡಿದಾಗ 2020-21ರಲ್ಲಿ ಗುರು ಅಂಡ್ ಜನ ಅನ್ನುವಂತವರು ಆಡಿಟರ್ಗಳಾಗಿರ್ತಾರೆ. 21-22ಕ್ಕೆ ಮತ್ತೆ 22-23ಕ್ಕೆ ವಿ.ಕೆ. ನಿರಂಜನ್ ಅಂಡ್ ಕೋ ಅವರು ಆಡಿಟರ್ಗಳಾಗಿರ್ತಾರೆ. 23-24 ಮತ್ತು 24-25ನೇ ಸಾಲಿಗೆ ಇತ್ತೀಚಿನ ವರ್ಷಗಳಲ್ಲಿ SRRK ಶರ್ಮಾ ಅಂಡ್ ಅಸೋಸಿಯೇಟ್ಸ್ ಅವರು ಆಡಿಟರ್ಗಳಾಗಿರ್ತಾರೆ. ಆದ್ರೆ ಈ 3 ಆಡಿಟರ್ಗಳು ನಾವು ನೋಡಿದಾಗ ಬೇರೆ ಬೇರೆ ರೀತಿಯ ಆಡಿಟ್ ರಿಪೋರ್ಟ್ಗಳನ್ನ ಕೊಟ್ಟಿರ್ತಾರೆ. ಈಗಾಗಲೇ ಹೇಳಿದಂಗೆ 2020, 21ರಿಂದ 24, 25ರವರೆಗೆ 3 ಬೇರೆ ಬೇರೆ ರೀತಿಯ ಆಡಿಟರ್ಗಳು ಬರ್ತಾರೆ. ಈ ಆಡಿಟರ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಜಂಟಿ ನಿರ್ದೇಶಕರು, ಸಹಕಾರಿ ಸಂಘಗಳ ಜಂಟಿ ನಿರ್ದೇಶಕರು, ಬೆಂಗಳೂರು ನಗರದ ಜಾಯಿಂಟ್ ಡೈರೆಕ್ಟರ್ ಒಂದು ಗಂಭೀರವಾದಂತಹ ಒಂದು ಲೋಪವನ್ನ ಎತ್ತಿ ತೋರಿಸ್ತಾರೆ. ಗುರು ಅಂಡ್ ಜನ ಇವರೇನು ಪರಿಶೋಧಕರು ಇರ್ತಾರೆ, ಇವರು ತಮ್ಮ ವರದಿಯಲ್ಲಿ 2014-15ರಿಂದ 18-19ರವರೆಗಿನ ಮರುಲೆಕ್ಕ ಪರಿಶೋಧನಾ ವರದಿಯಂತೆ ರು 2,574.14 ಕೋಟಿ ಹಣ ದುರುಪಯೋಗವನ್ನ ತೋರಿಸಿರುವುದಿಲ್ಲ ಅಂತ ಹೇಳಿ ಜಾಯಿಂಟ್ ಡೈರೆಕ್ಟರ್ ಹೇಳ್ತಾರೆ. ಯಾಕೆ ಈ ಗುರು ಅಂಡ್ ಜನ ಆಡಿಟ್ರು ಈ ಲೆಕ್ಕವನ್ನ ತೋರಿಸೋದಿಲ್ಲ? ನಷ್ಟ ಆಗಿರುವ ಬಾಬತ್ತನ್ನೇ ಯಾಕೆ ತೋರಿಸೋದಿಲ್ಲ? ಅವರ ಮೇಲೆ ಇದ್ದಂತ ಒತ್ತಡಗಳಾದ್ರೂ ಏನು? ಇಲ್ಲಿ ಯಾವ ತರಹದ ಅಕ್ರಮ ಆಗಿದೆ? ಮತ್ತೆ ಈ ಲೆಕ್ಕ ಪರಿಶೋಧಕರನ್ನ ನಾವು ನಂಬೋದಾದ್ರೂ ಹೇಗೆ? ಇನ್ನು ಅದರ ತದನಂತರದಲ್ಲಿ ಮತ್ತೆ ಅದಕ್ಕೆ ರೀಆಡಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಈ ವ್ಯತ್ಯಾಸ ಸುಮಾರು 1,000 ಚಿಲ್ಲರೆ ಕೋಟಿ ಬರುತ್ತೆ. ಇದು ಸರಿಯೋ ಇಲ್ವೋ, ಈ ಮರುಲೆಕ್ಕ ಪರಿಶೋಧನೆಯೇ ಸರಿಯೋ ಇಲ್ವೋ ಅಂತ ಹೇಳಿ ಪರಿಷ್ಕೃತ ರಿವೈಸ್ಡ್ ರೀಆಡಿಟ್ಗೆ ಆದೇಶ ಕೊಡ್ತಾರೆ. ಆ ರಿವೈಸ್ ರೀಆಡಿಟ್ ಅಲ್ಲಿ ಅದು 2,574 ಕೋಟಿಯಿಂದ 1,808.36 ಕೋಟಿಗಳಿಗೆ ಇಳಿಯುತ್ತೆ. ಅಂದರೆ ಮಧ್ಯದಲ್ಲಿ ಕೊಟ್ಟಿದ್ದವರ ನಷ್ಟಕ್ಕಿಂತ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಮೊದಲು 18-19ನೇ ಸಾಲಿನಲ್ಲಿ ಒಟ್ಟು ಎಷ್ಟು ನಷ್ಟ ಆಗಿತ್ತು ಅಂತ ಹೇಳ್ತಾರೋ ಅದಕ್ಕಿಂತ ಕಡಿಮೆ ಆಗಿದೆ ಅಂತ ಬರುತ್ತೆ. ಹೀಗೆ ಒಂದೊಂದು ಆಡಿಟ್ ಅಲ್ಲಿ ಒಂದೊಂದು ರೀತಿಯ ನಂಬರ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಈಗ ತದನಂತರದಲ್ಲಿ ಇಲ್ಲಿ 21-22ನೇ ಸಾಲಿನಲ್ಲಿ ವಿ.ಕೆ. ನಿರಂಜನ್ ಅಂಡ್ ಕೋ ಅವರು ಆಡಿಟರ್ ಆಗಿರ್ತಾರೆ. ಮತ್ತೆ ಅವರೇನೆ 22-23ನೇ ಸಾಲಿಗೂ ಅವರೇ ಆಡಿಟರ್ ಆಗಿರ್ತಾರೆ. ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಇವರು 21-22ನೇ ಸಾಲಿನಲ್ಲಿ ಆಡಿಟ್ ಮಾಡಿದಂತ ಸಂದರ್ಭದಲ್ಲಿ 1,802 ಕೋಟಿ 51 ಲಕ್ಷ ಹಣ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ. ಅದೇ ಮರು ವರ್ಷ ಕೊಡುವಂತಹ ಆಡಿಟ್ ರಿಪೋರ್ಟ್ ಅಲ್ಲಿ 1,788 ಕೋಟಿ 48 ಲಕ್ಷ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಆಡಿಟರ್ ಕೊಟ್ಟಿರುವಂತಹ ಹಣ ದುರುಪಯೋಗದ ಮಾಹಿತಿಯಲ್ಲಿ ಕಳೆದ ವರ್ಷ ಒಂದು ನಂಬರ್ ಇದೆ, ಈ ವರ್ಷ ಇನ್ನೊಂದು ಸಂಖ್ಯೆ ಇದೆ. ಇದು ಯಾವ ತರಹದ ಆಡಿಟ್? ಹಣದ ವಿಚಾರಕ್ಕೆ ಬಂದಾಗ
ಪ್ರತಿಯೊಂದಕ್ಕೂ ಲೆಕ್ಕ ಇರುತ್ತೆ. ಹಾಗಾಗಿ ಬಹುತೇಕವಾಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರ್ಪೇರಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಇವರು ಈ ವರ್ಷ ಕೊಟ್ಟಿರೋದ್ರಲ್ಲಿ ಹೆಚ್ಚು ದುರುಪಯೋಗ ಅಂತ ತೋರಿಸ್ತಾರೆ. ಆದ್ರೆ 3 ವರ್ಷ ಕೊಡುವಂತ ಆಡಿಟ್ ರಿಪೋರ್ಟ್ ಅಲ್ಲಿ ಆ ಹಣ ದುರುಪಯೋಗದ ಮೊತ್ತ ಕಡಿಮೆ ಇದೆ ಅಂತ ಹೇಳ್ತಾರೆ. ಹಗರಣ ಹೊರಗೆ ಬರ್ತಿದ್ದಾಗೆ ಒಟ್ಟು ಹಣ ದುರುಪಯೋಗ ಎಷ್ಟು? 2014ರಿಂದ 2019 ಅವಧಿಯಲ್ಲಿ 2574 ಕೋಟಿ 14 ಲಕ್ಷ. ತದನಂತರದಲ್ಲಿ ರೀ ಆಡಿಟ್ ಆದಾಗ, ಮರು ಲೆಕ್ಕ ಪರಿಶೋಧನೆ ಆದಾಗ ಅದು 1514 ಕೋಟಿ 60 ಲಕ್ಷಕ್ಕೆ ಬಂದ್ಬಿಡುತ್ತೆ. ವ್ಯತ್ಯಾಸ 1059 ಕೋಟಿ ರೂಪಾಯಿ. ಮೊದಲ ಆಡಿಟ್ಗೂ ರೀ ಆಡಿಟ್ಗೂ 1059 ಕೋಟಿ ಬರುತ್ತೆ. ಸರಿ, ಈಗ ಮತ್ತೆ ಇದನ್ನ ರಿವೈಸ್ಡ್ ರೀ ಆಡಿಟ್, ಮರು ಲೆಕ್ಕ ಪರಿಷ್ಕೃತ, ಇದನ್ನ ಪರಿಷ್ಕೃತ ಮರು ಲೆಕ್ಕ ಪರಿಶೋಧನೆ ರಿವೈಸ್ಡ್ ರೀ ಆಡಿಟ್ ಅಂತ ಮಾಡ್ತಾರೆ. ಆವಾಗ ಆ ಮೊತ್ತ, ನಷ್ಟದ ಹಣ ದುರುಪಯೋಗದ ಮೊತ್ತ 1808 ಕೋಟಿ 36 ಲಕ್ಷಕ್ಕೆ ತಂದಿರ್ತಾರೆ. ಅದೇ ಆಡಿಟರ್. ಆ ಸಂದರ್ಭದಲ್ಲಿ ಅವರ ಆಸ್ತಿಯ ಕಡೆ ಒಟ್ಟು 1802 ಕೋಟಿ 51 ಲಕ್ಷ ಹಣ ದುರುಪಯೋಗ ಆಗಿದೆ ಅಂತ ತೋರಿಸ್ತಾರೆ. ಅದೇ ಆಡಿಟರ್ ತದನಂತರದಲ್ಲಿ 1788 ಕೋಟಿ 48 ಲಕ್ಷ ರೂಪಾಯಿ ಮಾತ್ರ ನಷ್ಟ ಆಗಿದೆ ಅಂತ ವರದಿ ಕೊಡ್ತಾರೆ. ಈಗ ತದನಂತರ ಏನಾಯ್ತು? ಈಗ ಈ ಆಡಿಟರ್ ನ ಬಿಟ್ಟು 2023-24 ಅವಧಿಯಲ್ಲಿ ಇನ್ನೊಬ್ಬ ಆಡಿಟರ್ ನ ನೇಮಕ ಮಾಡ್ಕೊಳ್ತಾರೆ. SRRK ಶರ್ಮಾ ಅಂಡ್ ಅಸೋಸಿಯೇಟ್ಸ್. ಇವರು ಕೊಟ್ಟಿರುವಂತಹ ಆಡಿಟ್ ರಿಪೋರ್ಟ್ ಅನ್ನ ನೋಡಿದ್ರೆ ಯಾರೇ ಆಗ್ಲಿ ಗಾಬರಿ ಆಗ್ಬೇಕು. ಮತ್ತು ಇಷ್ಟೂ ದಿವಸಗಳ ಕಾಲ ಇಲ್ಲಿ ಅಕ್ರಮ ಆಗಿತ್ತಾ, ಹಗರಣ ಆಗಿತ್ತಾ, ಅಥವಾ ಯಾಕೆ ಈ ಠೇವಣಿದಾರರು ಬೀದಿಗೆ ಬಿದ್ದಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅಂತಹ ಒಂದು ಪರಿಸ್ಥಿತಿ. ಯಾಕೆ ಈ ಠೇವಣಿದಾರರು ಬೀದಿಗೆ ಬಿದ್ದಿದ್ದಾರೆ ಅನ್ನುವಂತ ಪ್ರಶ್ನೆಗಳು ನಮ್ಗೆ ಮೂಡುತ್ತೆ. ಯಾಕೆ ಅಂದ್ರೆ ಇವರು ಈ ನಷ್ಟದ ಬಾಬತ್ತು ಅಥವಾ ಹಣ ದುರುಪಯೋಗದ ಬಾಬತ್ತನ್ನೇ ಕನಿಷ್ಠ ಮಟ್ಟಕ್ಕೆ ಕೇಳಿಸ್ಬಿಡ್ತಾರೆ. ಇದ್ರ ಬಗ್ಗೆ ಜಂಟಿ ನಿರ್ದೇಶಕರು, ಬೆಂಗಳೂರು ನಗರ ಜಿಲ್ಲೆಯ ಕೋಆಪರೇಟಿವ್ ಸೊಸೈಟೀಸ್ ನ ಜಂಟಿ ನಿರ್ದೇಶಕರು ಹೇಳಿರುವಂತಹ ಒಂದು ವಿಚಾರವನ್ನ ನಾನು ಹೇಳ್ತೀನಿ. 28/11/2024 ಈ SRRK ಶರ್ಮಾ ಅಂಡ್ ಅಸೋಸಿಯೇಟ್ಸ್ ಅವರು ಒಂದು ವರದಿಯನ್ನ ನಮಗೆ ಸಲ್ಲಿಸಿರ್ತಾರೆ, ಲೆಕ್ಕ ಪರಿಶೋಧನಾ ವರದಿಯನ್ನು. ಅದರಲ್ಲಿ 22-23ನೇ ಸಾಲಿನಲ್ಲಿ 1788 ಕೋಟಿ 48 ಲಕ್ಷ ಹಣ ದುರುಪಯೋಗ ಎಂದು ತೋರಿಸಿದ ಮೊತ್ತವನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ. ಮುಂದುವರೆದು ಲೆಕ್ಕ ಪರಿಶೋಧನಾ ವರದಿಯ 371 ಕೋಟಿ ಮೊತ್ತವನ್ನು ಆಸ್ತಿಯ ಕಡೆ ಶೆಡ್ಯೂಲ್ 11B ರಲ್ಲಿ ಹಣ ದುರುಪಯೋಗವೆಂದು ತೋರಿಸಿರುತ್ತಾರೆ. ಅಂದರೆ ಇಷ್ಟೆಲ್ಲ ಹಿಂದೆ 2500 ಕೋಟಿ ರೂಪಾಯಿಗಳ ಹಣ ದುರುಪಯೋಗ ಏನಾಗಿತ್ತು, ಅದನ್ನ ಈಗ ಅಷ್ಟು ಆಗಿಲ್ಲ. ಇದು ಶೆಡ್ಯೂಲ್ 11B ನಲ್ಲಿ ಕೇವಲ 371 ಕೋಟಿ ರೂಪಾಯಿ ಮಾತ್ರ ಹಣ ದುರುಪಯೋಗ ಆಗಿದೆ ಅಂತ. ಹೀಗೆ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬ ಆಡಿಟರು ಬೇರೆ ಬೇರೆ ಸಂಖ್ಯೆಯನ್ನು ನಮೂದಿಸಿ ಹಣ ದುರುಪಯೋಗದ ಮೊತ್ತವನ್ನೇ ಏರುಪೇರು ಮಾಡಿದ್ದಂತಹ ಕಾರಣದಿಂದಾಗಿ ಸಹಕಾರ ಸಂಘಗಳ ಜಾಯಿಂಟ್ ಡೈರೆಕ್ಟರ್ ಇವರು ಯಾವೆಲ್ಲ ರೀತಿಯಲ್ಲಿ ಆದೇಶಗಳನ್ನ ಪಾಲಿಸದೆ, ಸೂಚನೆಯನ್ನ ಪಾಲಿಸದೆ, ಯಾವ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಕೆಲವೊಂದು ವರದಿಗಳನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಹಕಾರಿ ಸಂಘಗಳ ಜಾಯಿಂಟ್ ಡೈರೆಕ್ಟರ್ ಬೆಂಗಳೂರಿನವರು ಸರ್ಕಾರಕ್ಕೆ ಒಂದು ತಮ್ಮ ಅಭಿಪ್ರಾಯವನ್ನ ದಾಖಲಿಸ್ತಾರೆ. ಆ ಅಭಿಪ್ರಾಯ ಏನಿದೆ ಅಂದ್ರೆ, ನಿಯಮಗಳಲ್ಲಿ ಅವಕಾಶಗಳಿಲ್ಲದಿದ್ದರೂ ಪರಿಷ್ಕೃತ ಮರುಲೆಕ್ಕ ಪರಿಶೋಧನಾ ವರದಿ ಎಂದು ಪರಿಗಣಿಸಲು ಕ್ರಮ ವಹಿಸಿದ ವಿಧಾನ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಮನ್ವಯೀಕರಣ ಮಾಡಿದ ಅಧಿಕಾರಿಗಳೇ ಮೇಲಿನ ಎಲ್ಲಾ ನ್ಯೂನತೆಗಳಿಗೆ ಕಾರಣರಾಗಿದ್ದು, ಈ ಸಂಬಂಧ ಮೂಲ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಮೂದಾಗಿದ್ದ 2574 ಕೋಟಿ 14 ಲಕ್ಷ ರೂಪಾಯಿಗಳ ಹಣ ದುರುಪಯೋಗದ ಮೊತ್ತವನ್ನು 1514 ಕೋಟಿ 60 ಲಕ್ಷ ರೂಪಾಯಿಗಳಿಗೆ ಕಡಿಮೆ ಮಾಡಿ ತರುವಾಯ 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಈ ಮೊತ್ತವನ್ನ ಕೇವಲ 339 ಕೋಟಿ 23 ಲಕ್ಷ ರೂಪಾಯಿಗಳಿಗೆ ಇಳಿಸಿದ್ದಾರೆ. ಇದನ್ನ ಜಾಯಿಂಟ್ ಡೈರೆಕ್ಟರ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಈ ಎಲ್ಲ ಆದೇಶಗಳನ್ನ ಪಾಲಿಸದೆ, ಸೂಚನೆಗಳನ್ನ ಪಾಲಿಸದೆ ಈ ಆಡಿಟರ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನ ಹೇಳಿದ್ದಾರೆ. ಹಣ ದುರುಪಯೋಗದ ಸಂಖ್ಯೆಯನ್ನೇ ಬೇರೆ ಮಾಡೋದ್ರ ಮೂಲಕ ಇಡೀ ಹಗರಣವನ್ನ ದಿಕ್ಕು ತಪ್ಪಿಸೋದಿಕ್ಕೆ ಅಥವಾ ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಸಂಶಯವನ್ನ ನಾವು ಇಲ್ಲಿ ಈ ಅಧಿಕಾರಿಗಳ ಟಿಪ್ಪಣಿಯಲ್ಲಿ ಗಮನಿಸಬಹುದು. ಹೀಗಿರುವಾಗ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು, ಸಹಕಾರ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಹೇಳ್ತಾರೆ, ಶೆಟ್ಟಣ್ಣವರ್ ಅವರು ಇವತ್ತಿನ ಸಹಕಾರ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, IAS ಆಫೀಸರ್, ಅವರು ಒಂದು ವಿಚಾರ ಹೇಳ್ತಾರೆ ಸರ್ಕಾರಕ್ಕೆ, ನಿಯಮಗಳಿಗೆ ವಿರುದ್ಧವಾಗಿ
ಹಣ ದುರುಪಯೋಗದ ಮೊತ್ತವನ್ನ 339 ಕೋಟಿಗೆ ಇಳಿಸಿರುವಂತಹದ್ದು ಸಮಂಜಸವಾಗಿರುವುದಿಲ್ಲ. ಇದು ಪ್ರಕರಣದ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅಂತ ಸ್ವತಃ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈಗ ಅವರು 2574 ಕೋಟಿ ಏನು ನಷ್ಟ ಆಗಿತ್ತು ಅದು 1514 ಬಂತು, ತದನಂತರ 1808 ಬಂತು, ತದನಂತರ 1788 ಬಂತು, ಈಗ ಅದು 339 ಕೋಟಿಗೆ ಬಂದ್ಬಿಟ್ಟಿದೆ. ಈ ಎಲ್ಲ ಒಟ್ಟಾರೆ ಇಷ್ಟೆಲ್ಲ 5-6 ವರ್ಷಗಳಿಂದ ಆಗಿರುವಂತಹ ಆಡಿಟ್ ರಿಪೋರ್ಟ್ಗಳು ಬೇರೆ ಬೇರೆ ಅದನ್ನು ಹೇಳ್ತಾ ಇರೋದ್ರಿಂದ ಈಗ ಮುಂದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಅವ್ರು ಏನು ಕ್ರಮವಿಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಸರ್ಕಾರಕ್ಕೆ ಹಾಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡ್ತಾ ಇದ್ದಾರೆ. ಹೀಗೆ ದುರುಪಯೋಗ ಆಗಿರುವಂತಹ ಹಣವನ್ನ ಒದ್ದು ವಸೂಲಿ ಮಾಡದೆ, ಅದನ್ನ ಬ್ಯಾಂಕ್ಗೆ ಜಮೆ ಮಾಡದೆ, ಯಾವ ಕೈ ಚಳಕದಲ್ಲಿ ಈ ಮೊತ್ತಗಳು 2574 ಕೋಟಿಯಿಂದ 339 ಕೋಟಿಗೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ? ಚಾರ್ಟರ್ಡ್ ಅಕೌಂಟೆಂಟ್ಗಳು ಇನ್ಯಾವ ರೀತಿಯಲ್ಲಿ ಇಲ್ಲಿ ಆ ಆಡಿಟ್ ಅನ್ನ ಮಾಡಿದ್ದಾರೆ? ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಇಡುವಂತವರು ಬಹುತೇಕವಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು, ವಯಸ್ಸಾದವರು, ತಮಗೆ ಬೇರೆ ಯಾವುದೋ ವ್ಯವಹಾರಗಳನ್ನು ಮಾಡೋದಿಕ್ಕೆ ವಿಶ್ವಾಸ ಇಲ್ಲದೆ ಬ್ಯಾಂಕಿನಲ್ಲಿ ಇಡುವಂತಹ ಹಣ ಭದ್ರವಾಗಿರುತ್ತೆ, ಅಲ್ಲಿ ಏನು ಬಡ್ಡಿ ಬರುತ್ತೋ ಅದರಲ್ಲಿ ನಾವು ಜೀವನವನ್ನ ಸಾಗಿಸೋಣ ಅನ್ನುವಂಥವ್ರು, ಅಥವಾ ಇನ್ನೊಂದು ಯಾವುದೋ ಒಂದು ವ್ಯವಹಾರಕ್ಕೆ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ ಅಂತೇಳಿ ದುಡ್ಡು ಕೂಡಿಡ್ತಾ ಹೋಗುವಂತವ್ರು. ಹೀಗೆ ಇಟ್ಟಂತವರ ವಿಶ್ವಾಸಕ್ಕೆ ದ್ರೋಹ ಬಗೆದು ಸಾವಿರಾರು ಕೋಟಿಗಳ ಅಕ್ರಮ ಆಗಿದೆ. ಸಾವಿರಾರು ಜನ ಬೀದಿಗೆ ಬಿದ್ದಿದ್ದಾರೆ. ಸುಮಾರು 45-60 ಜನ ಈಗಾಗಲೇ ಈ ಸಂತ್ರಸ್ತರಾಗಿರುವವರು ತೀರಿಕೊಂಡಿದ್ದಾರೆ, ಅವರಿಗೆ ಹಣ ಮರುಪಾವತಿ ಆಗದೆ ಅಂತ ವರದಿಗಳು ಬರ್ತಾ ಇದೆ. ಇಷ್ಟೆಲ್ಲ ಇದ್ರೂನು ಈ ಜಮೆ ಮಾಡಿಸದೆ ಯಾರು ಸಾಲ ತೆಗೆದುಕೊಂಡಿದ್ರೋ, ಸುಳ್ಳು ಸಾಲಗಳನ್ನ ಯಾರು ಕೊಟ್ಟಿದ್ರೋ ಅವರಿಂದ, ಮತ್ತು ಬೋಗಸ್ ಸಾಲಗಳನ್ನ ಯಾರು ತೆಗೆದುಕೊಂಡಿದ್ರೋ ಅವರಿಂದ ಸಾಲವನ್ನ ಮರುಪಾವತಿ ಮಾಡಿಕೊಂಡು ಅದನ್ನ ಜಮೆ ಮಾಡದೆ ಈಗ ದುರುಪಯೋಗ ಆಗಿರುವಂತಹ ಹಣದ ಮೊತ್ತವನ್ನ 339 ಕೋಟಿಗೆ ಇಳಿಸಿದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ಗಳು ಅವರು ಯಾವ ಹಣ ಯಾವ ಬಾಬತ್ತಿಗೆ ಹೋಗಿದೆ, ಅದರ ನಿಜವಾದ ಮೊಬಲಗು ಎಷ್ಟು, ಅದು ನಿಜಕ್ಕೂ ಮಾರ್ಕೆಟ್ ರೇಟ್ ಅಲ್ಲಿ ಅದ್ರದ್ದು ಎಷ್ಟಿದೆ, ಮತ್ತು ಇಲ್ಲಿ ಎಲ್ಲೆಲ್ಲಿ ಯಾವೆಲ್ಲ ರೀತಿಯಲ್ಲಿ ಅಕ್ರಮಗಳಾಗಿದೆ ಅನ್ನೋದನ್ನ ಕಂಡು ಹಿಡಿದು ಅದನ್ನ ಸರಿಯಾಗಿ ವರದಿ ಮಾಡಬೇಕು. ಅದು ಅವರ ವೃತ್ತಿ ಧರ್ಮ. ಅದರ ಮೂಲಕವೇ ಅವರು ಕೊಡುವಂತಹ ವರದಿಗಳ ಮೇಲೆಯೇ ಆ ಇಡೀ ಸಂಸ್ಥೆಯ ಆರ್ಥಿಕ ವಿಶ್ವಾಸಾರ್ಹತೆ ಉಳಿದಿರುತ್ತೆ. ಆದ್ರೆ ಈಗ ನಾವು ನೋಡುವ ಹಾಗೆ ಈ ಚಾರ್ಟೆಡ್ ಅಕೌಂಟೆಂಟ್ಗಳು ಇದೇ ಒಂದು ಹಗರಣದಲ್ಲಿ ಬೇರೆ ಅಕೌಂಟೆಂಟ್ಗಳು ಅಥವಾ ಅದೇ ಅಕೌಂಟೆಂಟ್ಗಳು ಒಂದೊಂದು ವರ್ಷಕ್ಕೆ ಒಂದೊಂದು ಸಂಖ್ಯೆಯನ್ನ ಹಣ ದುರುಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನ ಯಾರನ್ನ ನಂಬಬೇಕು, ಯಾರ ಮೇಲೆ ವಿಶ್ವಾಸ ಇಡಬೇಕು? ನಿಮ್ಗೆ ಗೊತ್ತಿರ್ಲಿ, 2021ನೇ ಇಸ್ವಿಯಲ್ಲಿ ರವಿ ಸುಬ್ರಹ್ಮಣ್ಯ ಅವರು ರಾಜ್ಯ ಸರ್ಕಾರಕ್ಕೆ ಆವತ್ತಿರುವಂತಹ ತಮ್ಮದೇ ಪಕ್ಷದ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳಿದಾಗ ಆವಾಗ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ಬ್ಯಾಂಕಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಆದೇಶಿಸಲಾಗಿದೆ. ಸಿಐಡಿ ತನಿಖೆಯ ಪ್ರಗತಿಯ ಮೇಲ್ವಿಚಾರಣೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದ ದ್ವಿಸದಸ್ಯತ್ವ ಪೀಠ ನಡೆಸುತ್ತಿದ್ದು ಇದುವರೆಗೂ 9 ತನಿಖಾ ವರದಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತ ಹೇಳ್ತಾರೆ. ಅವತ್ತಿಗೆನೆ 9 ತನಿಖಾ ವರದಿಗಳನ್ನ ಸಲ್ಲಿಸಲಾಗಿತ್ತು. ಇದು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ ಹೇಳಿ ಸಂಸದರಾಗಿದ್ದಂತಹ ತೇಜಸ್ವಿ ಸೂರ್ಯ ಅವರು ನಿರ್ಮಲಾ ಸೀತಾರಾಮನ್ ರವರು ಸಹ ಭೇಟಿ ಮಾಡಿದ್ರು. ವಿರೋಧ ಪಕ್ಷವಾಗಿದ್ದಂತ ಕಾಂಗ್ರೆಸ್ನವರು ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿದ್ರು. ಸಿಬಿಐ ತನಿಖೆ ಈಗ ಕೊಡ್ಲಾಯ್ತು. ಇವತ್ತಿಗೂ ಸಿಬಿಐ ತನಿಖೆ ನಡೀತಾ ಇದೆ. ಅದರ ಫಲಶ್ರುತಿ ಏನು ಅಂತ ಗೊತ್ತಿಲ್ಲ. ಇವತ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಸಿಬಿಐ ತನಿಖೆಯನ್ನ ಮರು ವಾಪಸ್ ಪಡೆದುಕೊಂಡು ಈಗ ಅದನ್ನ ಮತ್ತೆ ಸಿಐಡಿ ತನಿಖೆ ಕೊಡಬೇಕು ಅಂತ ಹಾಲಿ 2ನೇ ಅವಧಿಯಲ್ಲಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಮನಸ್ಸು ಮಾಡ್ತಾ ಇದೆ. ಹೀಗಿರುವಾಗ ನಿಜಕ್ಕೂ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ? ಬೀದಿಗೆ ಬಂದಿರೋರಿಗೆ ನಿಜಕ್ಕೂ ಅವರ ಡಿಪಾಸಿಟ್ ಹಣ ವಾಪಸ್ ಆಗುತ್ತಾ? ಅವರ ಹಿತರಕ್ಷಣೆಯನ್ನ ಮಾಡಲಾಗುತ್ತಾ? ಬಹಳ ಕಡಿಮೆ ಜನ, ಕೇವಲ ಒಬ್ರೋ ಇಬ್ರು ಮಾತ್ರ ಇಲ್ಲಿ ತನಕ ಇಡೀ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹದ್ದು. ಸಾವಿರಾರು ಕೋಟಿ ರೂಪಾಯಿಗಳ ಬೋಗಸ್ ಠೇವಣಿಗಳು ಎಲ್ಲಿ ಹೋದ್ವು? ಸಾವಿರಾರು ಕೋಟಿ ರೂಪಾಯಿಗಳು ಕೊಟ್ಟಿದ್ದಂತ ಕೇವಲ 12 ಜನಕ್ಕೆನೆ ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಕೊಡಲಾಗಿತ್ತು. ಆ ಸಾಲವನ್ನ ಯಾಕೆ ರಿಕವರಿ ಮಾಡ್ಕೊಂಡಿಲ್ಲ? ಯಾಕೆ ಜಪ್ತು ಮಾಡಿಲ್ಲ? ಇದೆಲ್ಲವನ್ನ ನೋಡಿದಾಗ ಈ ಅಪರಾಧಿಗಳ ಜೊತೆಗೆ, ಈ ಬ್ಯಾಂಕಿನ ಅಪರಾಧಿಗಳ ಜೊತೆಗೆ ನಮ್ಮ ಸರ್ಕಾರಿ ನೌಕರರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ಗಳು ಸಹ ಸೇರ್ಕೊಂಡಿದ್ದಾರೆ. ಮತ್ತು ಈ ಇಡೀ ಹಗರಣ ದಡ ಮುಟ್ಟದ ಹಾಗೆ ನೋಡ್ಕೊಳ್ಳೋದಿಕ್ಕೆ ನಮ್ಮ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಮನಸ್ಸು ಮಾಡಿದ್ದಾರೆ. ಅವರು ಯಾಕೆ ಮಾಡಿದ್ದಾರೆ? ಯಾರ ಹಿತವನ್ನ ರಕ್ಷಣೆ ಮಾಡೋದಿಕ್ಕೆ ಅವರು ಇವತ್ತು ಈ ಹಗರಣವನ್ನ
ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ಯಾಕೆ ಹಣವನ್ನ ರಿಕವರ್ ಮಾಡ್ಕೊಳ್ತಾ ಇಲ್ಲ? ಯಾಕೆ ಠೇವಣಿದಾರರ ರಕ್ಷಣೆ ಮಾಡ್ತಾ ಇಲ್ಲ? ಇವು ನಮ್ಮ ಮುಂದೆ ಇರುವಂತಹ ಗಂಭೀರ ಪ್ರಶ್ನೆಗಳು. ಸರ್ಕಾರ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಕೊಡುತ್ತೆ? ಪಿಂಚಣಿದಾರರ ಅಥವಾ ಠೇವಣಿದಾರರ ಹಿತರಕ್ಷಣೆ ಮಾಡುತ್ತಾ ಅಥವಾ ಅಪರಾಧ ಎಸಗಿರುವಂತವರನ್ನ ರಕ್ಷಣೆ ಮಾಡುತ್ತಾ? ಇದನ್ನ ನಾವು ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಶೀಘ್ರದಲ್ಲಿ ಬರಲಿದ್ದೇವೆ. ಅಲ್ಲಿಯವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.